ಈ ಟೀಚರ್ ಹೊಡೆದೇಳ್ಕೊಟ್ರು ಸರಿನಯ್ಯ. ನಂಗೆ ಏಟು ಕಷ್ಟ ಆದ ಪರವಾಗಿಲ್ಲ, ನಾನು ಕಲಿತೀನಿ. ನಂಗೆ ಹೇಳ್ಕೊಡಿ ನಮ್ಮವ್ರೆ. ಅಪ್ಪಯ್ಯ, ಯಾವಾಗ ಬಂದ್ರಿ ಅಪ್ಪಯ್ಯ? ಬೆಳಿಗ್ಗೆ. ಅಪ್ಪಯ್ಯ, ನನ್ನ ಮೇಲೆ ಪಾಪನಾ? ನಂಗೆ ನಿನ್ನ ಮೇಲೆ ಕೋಪ ಆಯ್ತಾ ಇಲ್ವ ಅಂತ ಕಟ್ಕೊಂಡು ನೀ ಏನು ಮಾಡ್ತೀಯ? ಮೊದ್ಲು ಹೋಗಿ ಆ ಮಗಿನ ಸಮಾಧಾನ ಮಾಡ್ಬಾ. ಯಾವ ಮಗಿನ ಅಪ್ಪಯ್ಯ? ತಟ್ಟಿ ನೋಡೋ, ಇನ್ಯಾರನ್ನ? ನನ್ನ ಹಿರಿ ಸೊಸೆಯ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಯ್ಯ ಇಲ್ಲಿಗೆ ಬಂದಿರೋದು. ಯಾಕ್ಲ ಹಿಂಗೆ ಮಾಡ್ತೀಯ? ನಿಂಗೆ ಇದ್ದೇ ಕಲಿಸ್ಬೇಕು ಅಂತ ಆಸೆ ಪಡೋ ಹುಡುಗಿ ಮ್ಯಾಕೆ ಕೂಗಾಡು ಹೊಂಟೋಗಿದ್ಯಲ್ಲ, ಏನಾಗೈತ್ಲ ನಿಂಗೆ? ಪಾಪ ಹತ್ಕೊಂಡು ಕೂತಿತ್ತದು. ಇಲ್ಲಿ ಮಾಡಿಲಿ ಮತ್ತೆ ಹಿಂಗೆ ಮಾಡ್ತೀಯ? ಬಾಯ್ಬಿಟ್ಟು ಹೇಳೋದ್ನ. ಇಲ್ಲ ಅಪ್ಪಯ್ಯ, ಇನ್ಮ್ಯಾಕೆ ಹಿಂಗೆ ಮಾಡೋಕ್ಕಿಲ್ಲ. ಬೆಳಗ್ಗೆ ಏನೋ ಗೊತ್ತಿಲ್ದಂಗೆ ಮಾಡಿಬಿಟ್ಟೆ, ಸಾರಿ ಅಪ್ಪಯ್ಯ. ಅಪ್ಪಯ್ಯ, ಏಟ್ ಮುದ್ದಾಗಿವ್ನಿ ಅಲೋರ. ರಾಜ್ಕುಮಾರ ಕಲ್ಲ ನೀನು. ನಿನ್ನ ಕಣ್ಗಳನ್ನ ನೋಡ್ತಾ ಇದ್ರೆ ನಿಮ್ಮ ಒಂದೇ ಗೆಪ್ತಿ ಬರ್ತೈತೆ. ಡೇಟ್ ಅದೇ ಅದೇ ಕಣ್ಗಳು. ಅಪ್ಪಯ್ಯ, ಅವನ ಕಣ್ಣು ಹಿಂಗೆ ಇದ್ವಾ? ಇಲ್ಲ ಅಪ್ಪಯ್ಯ. ಸರಿ ನಡಿ, ಊಟ ಮಾಡಮ್ಮ. ನೀನು ಕಾಯ್ಕೊಂಡು ನಾನು ಏನು ತಿಂದೆ ಕುಂತೀವಿ. ಹೌದಾ ಅಪ್ಪಯ್ಯ? ಹಂಗಾರೆ ಒಂದು 5 ನಿಮಿಷ ಹೋಗ್ಬಿಟ್ಟು ಬಾಸ್ನ ಮಾತಾಡಿಸ್ಕೊಂಡು ಹಂಗೆ ಈ ಫೋಟೋ ತರಿಸ್ಕೊಳ್ತೀನಿ. ಹಾಂ ಸರಿ, ಬಿಡ್ಲಿ ಬಾ. ಸರಿ ಅಪ್ಪಯ್ಯ. ಬಸ್ಸು, ಇನ್ನೂ ನಿದ್ದೆ ಬಂದಿಲ್ವ ನಿಮಗೆ? ಒಳ್ಳೇದೇ ಆಯ್ತು ಬಿಡಿ. ಅದು ನಿಮ್ಮ ತವ ಮಾತಾಡಲಿಲ್ಲ ಅಂದರೆ ಏನೋ ಒಂಥರ ಆಯ್ತದೆ, ಅದಕ್ಕೆ ಬಂದೆ. ಒಂದು 2 ನಿಮಿಷ ನನ್ನ ತಾವು ಮಾತಾಡ್ಬಿಟ್ಟು ಆಮೇಲೆ ಬನ್ನಿ ಕಳಿ, ಓಕೆನಾ? ಅಯ್ಯೋ ಬಸ್ಸು, ನಿಮಗೆ ಏನೋ ಒಂದು ಸರ್ಪ್ರೈಸ್ ತಂದೀವ್ನಿ. ಅದೇನಂತ ಹೇಳಿ? ಬತ್ತಿದ್ದಂಗೆ ಇಲ್ಲ ಅಂತ ತಲಾಡಿಸ್ಬಿಟ್ರೆ ಹೆಂಗೆ ಹೇಳಿ? ಅಂದಾದ್ಮೇಲೆ ಹೇಳಿ ನೋಡಮ್ಮ. ಹಾಕಿಲ್ವಾ? ವಾಲಿ ಬಿಡಿ, ನಾನೇ ಹೇಳ್ತೀನಿ. ಟಾನ್ ಟಾನ್. ಬಸ್ಸು, ಇದು ಯಾರು ಹೇಳಿ ನೋಡಮ್ಮ? ಅಯ್ಯೋ ನಾನಯ್ಯ. ಓ, ಈ ಸ್ಕೂಲ್ ಬ್ಯಾಗ್ ಹಾಕೊಂಡಿವ್ನಿ ಅಂತ ಕನ್ಫ್ಯೂಸ್ ಆಯ್ತಾ ಇದ್ದೀರಾ? ದಿಟ್ಟೋಲ್ಲ ನಾನೇ ಬಸ್ಸು. ಇಲ್ಲಿ ನೋಡಿ, ಇಲ್ಲಿ ಏಟ್ ಮುದ್ದಾಗಿವ್ನಿ ಅಂತ.
ರಾಮು ಅವರೇ, ಇನ್ನು ಯಾರಿಗೆಲ್ಲ ನೀವು ಮುದ್ದಾಗಿದ್ದೀರಾ ಅಂತ ಹೇಳೋ ಪ್ಲಾನ್ ಇಟ್ಕೊಂಡಿದ್ದೀರಾ? ನಮ್ಮರೆ ನಾನು ಹೇಳಿದ್ದು ದಿಟ ಅಲ್ವೇ? ಹೌದೌದು, ನಾನೇನು ಸುಳ್ಳು ಹೇಳಿದೆ. ನೀವು ಮುದ್ದುನೆ. ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಮದ್ವೆ ಅಲ್ಲ? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಊಟಕ್ಕೆ ಟೈಮ್ ಆಯ್ತು, ಬನ್ನಿ. ಬಾಸು, ಈ ವಿಷಯ ಮೇಡಮ್ಗೆ ಹೆಂಗ್ ಗೊತ್ತಾಯ್ತು? ಬಾಸು, ನಂಗೆ ಚಂದ ಗೊತ್ತು ನಿಮಗೆ ಸ್ಯಾನೆ ನಿದ್ದೆ ಬರ್ತೈತೆ ಅಂತ. ನೀವು ಮನೆ ಕಳಿ. ಗುಡ್ ನಿದ್ದೆ. ರಾಮ, ರಾಮ, ಎಲ್ಲಮ್ಮ ಅವನು ಬಾಸ್ ಹತ್ರ ಮಾತಾಡಕ್ ಹೋದ್ರೆ ಎಲ್ಲ ಮರ್ತು ಬಿಡ್ತಾನೆ. ಬಂದೆ ಬಂದೆ. ಬಾರ್ಲ ನೀರಾಯ್ತಿಲ್ಲ. ಉಂಡೆ ಮಾಡ್ಬಿಟ್ಟಿದ್ದೀರಾ? ನಮ್ಮರೆ ಇದೇನಿದು? ಎಲ್ರಿಗೂ ಒಂದೊಂದು ರವೆ ಉಂಟು ಹಾಕ್ಬಿಟ್ಟು ನಂಗೆ ಎರಡೆರಡು ಹಾಕಿದ್ದೀರಾ? ಏನಮ್ಮರೆ? ನಿಮಗೆ ಈ ಕೆನೆಗೊಂದು, ಈ ಕೆನೆಗೊಂದು, ಈ ಕೆನೆಗೊಂದು, ಈ ಕೆನೆಗೊಂದು. ಅದಕ್ಕೆ ಇದು ಅಣ್ಣನ ಡೈಲಾಗು. ಅಣ್ಣ ಸ್ಕೂಲ್ಗೆ ಹೋಗೋ ಮುಂಚೆ ರವೆ ಉಂಡೆ ತಗೊಂಡು ಹೀಗೆ ಹೇಳ್ತಿದ್ದ. ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ನಮ್ಮವ್ರೆ? ಅಪ್ಪ ಏನೇ ಹೇಳಿರ್ಬೇಕು. ಇಲ್ಲಪ್ಪ, ನಾನೇನು ಹೇಳಿಲ್ಲ. ಏ ಚಂದ್ರಿ, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಬೇಗ ಊಟ ಬಡಿಸು. ಇರು ಚಂದ್ರಿ, ನಾನು ಬಡಿಸ್ತಾ ಇದ್ದೀನಿ ತಾನೆ.
ಅಣ್ಣ ಮತ್ತೆ ಕಲಿಯೋದು ಯಾವಾಗಿಂದ ಶುರು ಮಾಡ್ತಿದ್ಯಾ? ಅಶೋಕ್, ತಿನ್ನೋವಾಗ ಏನ್ರಿ ಮಾತು? ಸುಮ್ಮನೆ ತಿನ್ನಿ. ನಾನು ನನ್ನ ಹತ್ರ ಮಾತಾಡಿದ್ರೆ ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ಅಣ್ಣ ಕಲಿಯೋ ವಿಷಯ ಮಾತಾಡಿದ್ರೆ ಇಷ್ಟ ಆಗಲ್ವಾ? ಹಾಗೇನೂ ಇಲ್ಲ. ಬಾವಾ, ಯಾವತ್ತಿಂದ ಓದೋದನ್ನು ಶುರು ಮಾಡ್ತೀರಾ? ಅದು ನಾಳೆಯಿಂದಾನೇ ಶುರು. ಹ್ಞೂ ಅದಕ್ಕೆ ವಾರೇ ವಾ, ನಿಜಾನ ಪೈಲ್ವನ್ರೆ? ಹ್ಞೂ ಅಪ್ಪಯ್ಯ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ವಿದ್ಯಾಭ್ಯಾಸ ಶುರು ಮಾಡದೆ ಮಾವ. ವೆರಿ ಗುಡ್, ಒಳ್ಳೇದು. ಹೋಗ್ಬಿಟ್ಟು ಬನ್ನಿ ಅಮ್ಮ. ಶಬಾಸ್ ಶಬಾಸ್. ನಮ್ಮರೆ, ನಿಮ್ಗೆ ಯಾರು ಅದನ್ನ ಹೇಳ್ಕೊಟ್ಟಿದ್ದು? ಯಾವುದನ್ನ? ಅದೇ ಇಲ್ಲೊಂದು ಅದನ್ನ ನಾನು ಚಿಕ್ಕ ವಯಸ್ಸಾಗಿ ಹೇಳ್ತಿದ್ದೆ. ಈಗ ಈ ಕೆನೆಗೊಂದು ಬೇಕಾ? ನಮ್ಮರೆ ಹೋಗಿ ನೀವು, ನಾನೋಗಿ ಮನೆ ಕತ್ತೀನಿ. ರಾಮವ್ರೆ, ಒಂದು ನಿಮಿಷ, ನಾನು ಕೇಳೋದಕ್ಕೆ ನಿಜ ಹೇಳಬೇಕು. ಏನಮ್ಮರೆ? ಇದನ್ನ ಗೀಚ್ ಹಾಕಿದ್ ನೀವಾ? ಇದೇನಮ್ಮರು ಹಿಂಗೆ ಕೇಳ್ತೀರಿ? ನಾನಿದ್ನ ಮುಟ್ಟೆ ಇಲ್ಲ. ನಿಜವಾಗ್ಲೂ? ಇದ್ಯಾಕೆ ನಮ್ಮವ್ರು ಹಿಂಗೆ ಕೇಳ್ತಾ ಇದ್ದೀರಾ? ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನಿಮ್ಮ ಮನೆಗೂ ನಾನಿದ್ನ ನೋಡೇ ಇಲ್ಲ. ಏನಮ್ಮರೆ, ಯಾಕೆ ಆಟೋ ತಲೆ ಕೆಡ್ಸ್ಕೊತೀರಾ? ಓಲಿ ಬಿಡಿ, ನೀವೇ ಎಲ್ಲ ನಿದ್ಗಣ್ಣಲ್ಲಿ ಹಂಗೆ ಗೀಚಿರ್ಬೇಕು. ಇಲ್ಲ ರಾಮವ್ರೆ, ಹಾಗಾದ್ರೆ ರೂಮಿಗೆ ಬಂದು ಯಾರು ಗೀಚಿರ್ಬೋದು? ನಮ್ಮರೆ ಓಲಿ ಬಿಡಿ, ಅದಕ್ಕೆ ಯಾಕೆ ಆಟೋ ತಲೆ ಕೆಡ್ಸ್ಕೊತೀರಿ? ಓ, ಫೋಟೋದು ಗಾಜು ಹೊಡೆದೋಗ್ಬಿಟ್ಟೈತೆ, ನಾನು ನೋಡಲೇ ಇಲ್ಲ. ಅದು ಬರೀ ಫೋಟೋ ಅಲ್ಲ ರಾಮವ್ರೆ, ನಮ್ಮ ಜೀವನ. ಒಡೆದೋಗ್ಬಾರ್ದಿತ್ತು. ಮರೆ, ಇದಕ್ಕೆಲ್ಲ ಯಾಕೆ ಹಿಂಗೆ ನೊಂದ್ಕತ್ತೀರಿ? ಅಲ್ಲ, ಫೋಟೋನೇ ಬೇರೆ, ಜೀವನನೇ ಬೇರೆ. ಈ ಫೋಟೋಕ್ಕೆ ಗಾಜು ಹಾಕ್ಸಿದ್ರೆ ಸರೋಯ್ತದೆ, ಆದರೆ ಜೀವನ ಹಂಗಲ್ಲ. ಅದು ಒಂದು ಕಿತ್ತ ಹೊಡೆದೋದ್ರೆ ಅದನ್ನ ಸರಿ ಮಾಡೋಕ್ಕಾಗಿಲ್ಲ. ಅದು ಅಲ್ಲದೆ ನಮ್ಮ ಜೀವನ ಒಂಥರ ಸ್ಫಟಿಕ ಇದ್ದಂಗೆ, ಆಟ ಸುಲಭವಾಗಿ ಹೊಡೆಯೋಕ್ಕಿಲ್ಲ, ಇನ್ನು ಗಟ್ಟಿ ಆಯ್ತದೆ. ಇದು ಎಲ್ಲ ಗಾಳಿಗೆ ಬಿದ್ದುಬಿಟ್ಟೈತೆ ಅನ್ನಿಸ್ತೈತೆ. ಇದಕ್ಕೆ ನಾಳೆ ಗಾಜು ಹಾಕ್ಸ್ಕೊಬಂದು ಗೋಡೆ ತಗ್ಲಾಕ್ತೀನಿ, ಓಕೆನಾ? ನಮ್ಮವ್ರೆ, ಇನ್ನೂ ನೊಂದ್ಕೊತಿದ್ದೀರಾ? ಎಲ್ಲಿ ಒಂದ್ಸಲಿ ನಗಿ, ನೀವು ಒಂದು ಕಿತ್ತ ನಗಾಡಿ. ಚಕ್ಮಕ ಮಾಡ್ಲಾ? ಅಯ್ಯೋ ಬೇಡ, ಸುಮ್ಮನೆ ಇರಿ. ಹಂಗೆ ನಗಾಡ್ತಾ ಇರ್ಬೇಕು ಯಾವಾಗಲೂ. ಹಾಂ, ಓಕೆನಾ?
ಇದು ಹೆಂಗ್ ಬಿತ್ತು? ರಾಮೋರೆ, ನಾಳೆ ಬೆಳಗ್ಗೆ ಲೇಟ್ ಮಾಡೋ ಹಾಗಿಲ್ಲ, ಬೇಗ ಎದ್ದು ರೆಡಿ ಆಗಬೇಕು. ಯಾಕೆ? ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ವಿದ್ಯಾಭ್ಯಾಸ ಶುರು ಮಾಡಬೇಕು. ಸರಿ. ಹೇ ನಂದಿ, ಇವತ್ತು ಅತ್ತಿಗೆ ಅಣ್ಣನ ಚಿಕ್ಕ ವಯಸ್ಸದೆಲ್ಲ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಸೋ ಸ್ವೀಟ್ ಆಫ್ ದೇರ್ ಜೋಡಿ. ಹೌದು ಹೌದು ಅಶೋಕ್, ನಾನು ನೀವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡಿದ್ರಿ ಅಂತ ಎಲ್ಲ ತಿಳ್ಕೊಂಡೆ ಕಣ್ರಿ. ತೀರಾ ಅಧ್ವಾನವಾಗಿತ್ತು, ಅದಕ್ಕೆ ಯಾರ ಮುಂದೆನೂ ಹೇಳಿಲ್ಲ. ಅದು ಹೀಗ್ರಿ ನಿದ್ದೆ ಬರುತ್ತೆ ನಿಮಗೆ. ನಾಳೆಯಿಂದ ಆ ಟೀಚರು ನಿಮ್ಮ ಅಣ್ಣಂಗೆ ವಿದ್ಯಾಭ್ಯಾಸ ಮಾಡಿಸ್ತಾಳಂತೆ. ಆಹಾ, ಕೇಳೋಕೆ ಎಷ್ಟು ಚೆನ್ನಾಗಿದೆ. ಇನ್ನು ಚೆನ್ನಾಗಿ ನಿದ್ರೆ ಬರುತ್ತಪ್ಪ. ಅಶೋಕ್, ನಿಮ್ಮ ಅಣ್ಣ ಏನಾದರೂ ಓದೋದನ್ನು ಕಲಿಯೋಕೆ ಶುರು ಮಾಡಿದ್ರೆ ಈ ಮನೇಲಿ ಯಾರು ನಿಮಗೆ ಮರ್ಯಾದೆ ಕೊಡಲ್ಲ ಕಣ್ರಿ. ಹೇಳಿದ್ ಕೇಳಿಸ್ತಾ? ನೀನು ಏನೇನೋ ಹೇಳ್ತೀಯ, ನಾ ಅದನ್ನ ಕೇಳಿಸ್ಕೋಬೇಕಾ? ಅಣ್ಣ ವಿದ್ಯಾಭ್ಯಾಸ ಕಲ್ತ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅಷ್ಟೇ ಯಾಕೆ, ಅಣ್ಣ ವಿದ್ಯಾಭ್ಯಾಸ ಕಲ್ತ್ರೆ ನಾನು ಆ ಶ್ರೀಧರನಿಂದ ಮೋಸ ಹೋಗ್ತಿರ್ಲಿಲ್ಲ. ಅಶೋಕ್, ನಾನೇನು ಹೇಳ್ತಿದ್ದೀನಿ, ನೀವೇನು ಮಾತಾಡ್ತಿದ್ದೀರಾ? ನೀನು ಒಳ್ಳೇದು ನಡೆಯೋದನ್ನ ನೋಡಿ ಭಯ ಪಡ್ತಿದ್ಯಾ, ಆದರೆ ನಾನು ನನಗಾಗಿರೋ ಕೆಟ್ಟದನ್ನು ನೆನೆಸ್ಕೊಂಡು ಕೋಪ ಪಡ್ತಿದ್ದೀನಿ. ಆದರೆ ನಂದಿ, ಒಂದಲ್ಲ ಒಂದಿನ ಆ ಶ್ರೀಧರನ್ ನಾನು ಹಿಡ್ದೇ ಹಿಡ್ತೀನಿ. ಅವನಿಂದ ನಿಜ ಕಕ್ಸ್ತೀನಿ. ಅರೆ ವಾ, ನಮ್ಮರೆ ಬಂಬಟ ಕಾಣಿಸ್ತಾ ಇದ್ದೀರಾ. ಇರಿ, ಇದಕ್ಕೆ ತಕ್ಕನಾಗಿ ನಾನು ಬಟ್ಟೆ ಹಾಕತ್ತೀನಿ. ಹಾಂ ರಾಮೋರೆ, ಇದ್ದೀರಿ ಒಂದು ನಿಮಿಷ. ತಗೊಳ್ಳಿ. ನಮ್ಮರೆ, ಏನಿದು ನೋಡಿ. ನಮ್ಮರೆ, ಇದೇನಿದು? ಇದ್ಯಾವಾಗ ತಗೊಬಂದ್ರಿ? ನಾನು ಆವಾಗೇ ತೊಗೊಂಬಂದೆ, ಇವಾಗ ಹಾಕ್ಕೊಳ್ಳಿ. ನಮ್ಮರೆ, ಏನು ತಮಾಷೆ ಮಾಡ್ತಿದ್ದೀರಾ? ಯಾಕೆ? ಇದೆಲ್ಲ ನಾನು ಹಾಕೊಳಕ್ಕಿಲ್ಲ. ಹಾಕ್ಕೊಳಕ್ಕಿಲ್ಲ ಅಂದರೆ? ನಮ್ಮರೆ, ಇದು ನಂಗೆ ಸೆಟ್ ಹಾಕಿಲ್ಲ. ಇದೆಲ್ಲ ನಂಗೆ ರೂಢಿ ಇಲ್ಲ ನಮ್ಮರೆ. ಹಾಕೊಳ್ದೇನೆ ಸೆಟ್ ಆಗಲ್ಲ ಅಂದ್ರೆ ಹೇಗೆ ರಾಮೋರೆ? ಇವತ್ತಿಂದ ರೂಢಿ ಮಾಡ್ಕೊಳ್ಳಿ. ನಮ್ಮರೆ,